ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ ಅಂತ ಹೇಳ್ತಾ, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಸಾಮಾನು ತಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ರೇಸನ್ ತಂದಿದ್ದೀನಿ. ರೇಸನ್ ಸಾಮಾನು ತಂದಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ ಎಲ್ಲ ಮಿಷಿನ್ಗೆ ಹಾಕಿದ್ದೀನಿ. ಇದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಇವಾಗ ನಾನು ಮಾರ್ಕೆಟ್ಗೆ ಹೋಗೋಣ ಅಂತ ಹೊರಟೆ. ಇಲ್ಲಿ ನಮ್ಮ ಮನೆ ಹತ್ರ ತುಂಬಾ ಸೌಂಡು, ಹಾಗಾಗಿ ನಾನು ವಾಯ್ಸ್ ಓವರು ಚೆನ್ನಾಗಿ ಬಂದಿರಲಿಲ್ಲ. ಅದಕ್ಕೆ ವಾಯ್ಸ್ನ ಕಟ್ ಮಾಡಿ ಮತ್ತೆ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಗಾಡೀಲಿ ಹೋಗಿ ಬರೋಣ, ಬೇಗನೆ ಹೋಗ್ಬೋದು, ಇವಾಗೆಲ್ಲ ಮಳೆ ಅಂತ ಹೇಳಿ ಅವ್ರ ಜೊತೆನೇ ನಾನು ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. ಅವರು ಮಾರ್ಕೆಟ್ ಹತ್ರ ಬಿಟ್ಬಿಟ್ಟು ಅವರು ನಾನು ಸ್ವಲ್ಪ ಬೇರೆ ಕೆಲಸ ಇದೆ, ನೀನು ಹೂವು ಹಣ್ಣು ಎಲ್ಲ ತಗೊಂಡು ಬಾ ಅಂತ ಹೇಳಿದರು. ಇಲ್ಲಿ ಹೂವಿನ ಮಾರ್ಕೆಟ್ಗೆ ಹೋದೆ. ಹೂವಿನ ಮಾರ್ಕೆಟಲ್ಲಂತೂ ಕಾಲು ಹಾಕೋಕ್ಕೆ ಜಾಗ ಇಲ್ಲ, ಯಾಕೆಂದರೆ ಮಧ್ಯಾಹ್ನವೂ ಕೂಡ ಮಳೆ ಬಂದಿತ್ತು. ಮಳೆ ಬರಲಾಗಿ ಅಲ್ಲಿ ತುಂಬ ನೀರು ಗಜಬೀಜಿ ಸಿಕ್ಕಾಪಟ್ಟೆ ರಶ್ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆಯೇ ಸೈಡಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ವೀಡಿಯೋ ಮಾಡ್ಕೊಂಡು ಹೋಗೋಣ ಒಳಗಡೆ ಅಂತ, ಏಕೆಂದರೆ ಒಳಗಡೆ ಅಂತ ವೀಡಿಯೋ ಮಾಡೋದಕ್ಕೆ ಆಗೋದೇ ಇಲ್ಲ ಮಾರ್ಕೆಟಲ್ಲಿ. ಏಕೆಂದರೆ ನಾನು ಆಗಲೇ ಒಂದು ಸಲ ಫೋನ್ ಕಳ್ಕೊಂಡಿದ್ದೀನಿ ಮಾರ್ಕೆಟ್ ಒಳಗಡೆ. ಹಾಗಾಗಿ ನಾನು ಸೈಡಲ್ಲಿ ನಿಂತು ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಹೂವು ಹೇಗಿದೆ, ಹೂವು ಚೆನ್ನಾಗಿದೆಯೋ ಇಲ್ವೋ, ಇವಾಗೆಲ್ಲ ತುಂಬ ಮಳೆ ಬೇರೆ ಬಂದಿತ್ತು, ಹಾಗಾಗಿ ಇನ್ನೂ ಫ್ರೆಶ್ ಆಗಿದೆಯೋ ಇಲ್ವೋ ನೋಡೋಣ ಅಂಥೇಳಿ ಒಳಗಡೆ ಹೋಗ್ತಾಯಿದ್ದೀನಿ. ಇಲ್ಲಿ ಹೂವೆಲ್ಲ ಫ್ರೆಶ್ ಆಗಿದ್ದರೆ ಒಂದೆರಡು ದಿನ ಇಟ್ಕೋಬೋದು ಅಂತೇಳಿ ನಾನು ಬೇಗನೆ ಹೋದೆ. ಹಾಗಾಗಿ ನಾನು ಬೇಗ ಹೋಗಿ ಇಲ್ಲಿ ಹೂವು ನೋಡಿದೆ. ಮಲ್ಲಿಗೆ ಹೂವೆಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ KG 600 ರೂಪಾಯಿ ಇತ್ತು. ಹಾಗಾಗಿ ನಾನು ಒಂದು ಅರ್ಧ KG ಮಲ್ಲಿಗೆ ಹೂವು ತಗೊಂಡೆ. ಹಾಗೆಯೇ ಸಾವಂತಿಗೆನೂ ಕೂಡ ಒಂದು ಅರ್ಧ KG ತಗೊಂಡೆ. ನನಗೆ ಏನೇನು ಬೇಕು ಮನೆಗೆ ಹೂವು ಮತ್ತು ಎಲೆ ಎಲ್ಲನೂ ತಗೊಂಡು ಹೊರಗಡೆ ಬರೋಣ ಅಂತ ಬರ್ತಾಯಿದ್ದೆ. ಹಾಗೆಯೇ ಸ್ವಲ್ಪ ಬಳೆನೂ ತಗೊಳ್ಳೋಣ ಅಂತ ನೋಡಿದೆ. ಬಳೆ ಎಲ್ಲ ಮನೆಗೆ ತಗೊಂಡು ಹೋಗೋಕ್ಕಾಗಲ್ಲ, ಇಲ್ಲಿಂದ ತುಂಬ ರಶ್ ಇದೆ. ಮಾರ್ಕೆಟಿಂದ ಹೊರಗಡೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ನಾನು ಬರೀ ಹೂವು ಅಷ್ಟೇ ತಗೊಂಡೆ, ಬಳೆ ಏನು ತಗೊಳ್ಳಿಲ್ಲ. ಇಲ್ಲಿ ಬಂದೆ. ನಾನು ಸ್ವಲ್ಪ ಹಣ್ಣುಗಳೆಲ್ಲ ಕಡಿಸ್ಕೊಳ್ಳೋಣ ಅಂಥೇಳಿ ಹಣ್ಣುಗಳು ಕೂಡ ತಗೊಂಡೆ. ಇಲ್ಲಿ ಹಣ್ಣುಗಳೆಲ್ಲ ತಗೊಂಡು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಈಗ ಏನು ಮಾಡ್ತಾಯಿದ್ದೀರಮ್ಮ ಅಂತಂದರು. ಏನಿಲ್ಲ ಸರ್, ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ. ಸರಿ ಅಂತ ಹೇಳಿದ್ರು ಅವರು. ಏಕೆಂದರೆ ಫುಲ್ ರಶ್ ಇದೆಯಲ್ಲ, ಆ ಕಡೆ ಈ ಕಡೆ ತುಂಬ ಜನ ತಳ್ತಾಯಿದ್ರು. ಹಾಗಾಗಿ ಅವರು ಆ ಥರ ಹೇಳಿದರು. ಸರಿ ಅಂತ ಹೇಳಿ ಅಲ್ಲೇ ನಾನು ಹಣ್ಣುಗಳು ಮನೆಗೆ ಏನೇನು ಬೇಕು ಅಂತ ಅಷ್ಟು ಹಣ್ಣುಗಳು ಸಾಮಾನೆಲ್ಲ ಕಳ್ಸ್ಕೊಂಡಾಯಿತು. ಅಷ್ಟರೊಳಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು. ಆಯಿತಾ ಅಂತ ಹೇಳಿದರು. ಸರಿ, ನಂದು ಸಾಮಾನೆಲ್ಲ ಆಯಿತು, ಬನ್ನಿ ಹೊರಗಡೆ ಬರ್ತೀನಿ ಅಂತ ಹೇಳಿದೆ. ಬಾ, ನಾನು ಒಳಗಡೆ ಬರೋದಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರು ವೆಯ್ಟ್ ಮಾಡ್ತಾಯಿದ್ರು. ನಾನು ಕೂಡ ಸಾಮಾನು ತಗೊಂಡು ಮನೆಗೆ ಹೋಗೋಣ. ಮನೆಗೆ ಬರೋಷ್ಟೊಳಗೆ 8 ಗಂಟೆ ಆಯಿತು. ರಾತ್ರಿ 8 ಗಂಟೆಗೆ ಬಂದು ನಾನು ಮತ್ತೆ ಸಾಂಬಾರು ಮಾಡೋದಕ್ಕಾಗಲ್ಲ ಅಂತ ನಾನು ಮಧ್ಯಾಹ್ನನೇ ಸ್ವಲ್ಪ ಸಾಂಬಾರು ಮಾಡಿ ಇಟ್ಟು ಹೋಗಿದೆ. ಹಾಗಾಗಿ ಅದಕ್ಕೆ ಅನ್ನಕ್ಕೆ ಇಡೋಣ ಅಂಥೇಳಿ ಅನ್ನಕ್ಕೆ ಇಟ್ಬಿಟ್ಟು ನಾನು ಸ್ವಲ್ಪ ಸಾಮಾನು ಏನು ತಂದಿದ್ದೀನಿ ಅದನ್ನು ನೋಡೋಣ ಅಂಥೇಳಿ ಎಲ್ಲ ಬಿಚ್ಚಿ ನೋಡ್ತಾಯಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಪೈನಾಪಲ್ ಬಂದು ಬೇರೆ ದಿನೆಲ್ಲ ಜೋಡಿ 40-50 ರೂಪಾಯಿಗೆ ಸಿಗುತ್ತೆ. ಇವತ್ತು ಮಾತ್ರ ಇದು ಜೋಡಿ 100 ರೂಪಾಯಿ ಇತ್ತು. ಆದರೂ ಪರವಾಗಿಲ್ಲ, ಯಾಕೆಂದರೆ ನನಗೆ ಹಬ್ಬ ಇನ್ನೂ 3 ದಿನ ಇದೆ. 3 ದಿನದವರೆಗೂ ಚೆನ್ನಾಗಿರ್ಬೇಕಲ್ವ ಅಂಥೇಳಿ ನಾನು ಸ್ವಲ್ಪ ಚೆನ್ನಾಗಿರೋ ಪೈನಾಪಲ್ಲೇ ತಗೊಂಡೆ. ಲಕ್ಷ್ಮಿ ಅಕ್ಕಪಕ್ಕ ಇಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ನಾನು ಹಣ್ಣುಗಳೆಲ್ಲ ಒಂದ್ಸಲ ಚೆಕ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಏನಾದರೂ ಕೆಟ್ಟೋಗಿರೋ ಹಣ್ಣು ಒಳಗಡೆ ಸೇರಿಸಿದ್ರೆ ನಾವು ಕಟ್ಟಿ ಇಟ್ಬಿಟ್ರೆ ಹಾಗೇ ಕೊಳ್ತೋಗುತ್ತೆ ಅಂಥೇಳಿ ನಾನು ಹಣ್ಣುಗಳೆಲ್ಲ ಚೆಕ್ ಮಾಡಿ 2 ಥರದ ಹಣ್ಣುಗಳನ್ನ ಒಂದೊಂದು ಕವರ್ಗೆ ಹಾಕಿ ಕಟ್ಟಿ ಇಡ್ತಾಯಿದ್ದೀನಿ. ಇನ್ನು ಹಬ್ಬ 2 ದಿನ ಇದೆ ಅಲ್ವಾ, ಅಲ್ಲಿವರೆಗೂ ಕೆಟ್ಟೋಗ್ಬಾರ್ದು ಅಂಥೇಳಿ. ನೀವೇನಾದರೂ ಈ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಇದ್ದರೆ, ಖಂಡಿತ ನಮ್ಮ ಹತ್ರ ದುಡ್ಡಿಲ್ಲ ಈ ಥರ ಹಣ್ಣು ಹೂವು ಎಲ್ಲ ತಂದು ಮಾಡೋದಕ್ಕೆ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ. ತಾಯಿ ಭಕ್ತಿ ನಿಮ್ಮ ಶಕ್ತಿ ನೋಡ್ತಾಳೆ ಹೊರ್ತು ನಿಮ್ಗೇನು ತಂದಿಲ್ಲ ಮಡಗಿಲ್ಲ ಆಡಂಬರ ಏನಿಲ್ಲ ಅಂತ ಅನ್ನಲ್ಲ. ನಿಮಗೆ ಶಕ್ತಿ ಇತ್ತಾ, ನಿಮ್ಮ ಕೈಲಿ ಸಾಧ್ಯವಾಯ್ತಾ, ಒಂದು ಪೂಜೆ ಮಾಡಿ ಧೂಪ ಹಾಕಿ ದೀಪ ಹಚ್ಚಿ ತಾಯಿನ ಬೇಡ್ಕೊಳ್ಳಿ. ಈ ವರ್ಷ ಇಲ್ಲ, ಬರೋ ವರ್ಷ ಶಕ್ತಿನ ಕೊಡ್ತಾಳೆ. ಆವಾಗ ನೀವು ಅದ್ಧೂರಿಯಾಗಿ ಮಾಡಿರಂತೆ. ಇವಾಗ ನಿಮ್ಮ ಭಕ್ತಿಯಿಂದ ಮಾಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಹಬ್ಬನ ಮಾಡಿ ನೋಡಿ. ಇವಾಗ ನಾವು ಇದೇ ಥರ ಮಾಡಬೇಕು ಅಂತ ನಮ್ಗೆ ಆಸೆಗಳಿರುತ್ತೆ, ಆದರೆ ನಮ್ಮ ಕೈಲಿ ಇರಬೇಕಲ್ವ. ಹಣ ಇದ್ದರೆ ಜೋರಾಗಿ ಮಾಡ್ಬೋದು, ಹಣ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಮ್ಮ ಭಕ್ತಿಯಿಂದ ದೇವ್ರನ್ನ ಬೇಡೋಣ. ತಾಯಿ ದಯ ಮಾಡಿದ್ರೆ ಪ್ರತಿಯೊಂದು ಇವತ್ತಲ್ಲ ನಾಳೆ ನಮ್ಮ ಹತ್ರ ಸೇರುತ್ತೆ. ಬನ್ನಿ ಇವಾಗ ಎಲ್ಲ ಸ್ವಲ್ಪ ಕಟ್ಟಿ ಎತ್ತಿ ಇಟ್ಬಿಟ್ಟು ಇನ್ನು ಹೂನಾರ ಮಾಡಬೇಕು. ಬಿಡುವ ತಂದಿದ್ದೀನಿ, ಹೂನಾರ ಮಾಡೋಣ ಅಂಥೇಳಿ. ಅದಕ್ಕಾಗಿ ನಾನು ಸ್ವಲ್ಪ ಹಾಗೇ ಫ್ರಿಜ್ಗೆ ಎತ್ತಿ ಇಟ್ಬಿಡೋಣ ಅಂಥೇಳಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನಮ್ಮದು ಫ್ರಿಜ್ಜು ತುಂಬ ಚಿಕ್ಕದಿದೆ, ಹಾಗಾಗಿ ನನಗೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಸೇರಿಸಿ ಕಟ್ಟಿಡ್ತಾಯಿದ್ದೀನಿ. ತುಂಬ ದೊಡ್ಡದಿದ್ರೆ ಇಂಥ ಟೈಮಲ್ಲೆಲ್ಲ ಬೇಕಾಗುತ್ತೆ. ನಾರ್ಮಲ್ ಟೈಮಲ್ಲಿ ಇಷ್ಟೇ ಸಾಕಾಗುತ್ತೆ.
ಈ ಥರ ಹಬ್ಬಗಳ ಟೈಮಲ್ಲೆಲ್ಲ ಈ ಥರ ಏನಾರು ಎಕ್ಸ್ಟ್ರಾ ಸಾಮಾನ ಇಡ್ತೀನಿ ಅಂತಂದರೆ ಸ್ವಲ್ಪ ದೊಡ್ಡ ಫ್ರಿಜ್ಜೇ ಬೇಕು ಅನಿಸುತ್ತೆ. ಸದ್ಯಕ್ಕೆ ಇಷ್ಟಾರ ಇದೆಯಲ್ಲ ಅಂತೇಳಿ ನಾನು ಅದಕ್ಕೆ ಸೇರಿಸಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಸಾವಂತಿಗೆ ಹೂವು, ಕನಕಾಂಬರ ಹೂವು ಇದೆಲ್ಲನ ಕಟ್ಟೋದಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂಥೇಳಿ ಆ ಹೂವೆಲ್ಲ ಎತ್ತಿಟ್ಬಿಟ್ಟೆ, ನಾಳೆ ಕಟ್ಕೊಳ್ಳೋಣ ಅಂಥೇಳಿ. ಈಗ ಮಲ್ಲಿಗೆ ಹೂವನ್ನ ಸ್ವಲ್ಪ ಹಾರ ಮಾಡೋಣ ಅಂತ ಬಂದೆ. ಇದು ನಾನು ತಗೋಬೇಕಾದ್ರೆ ತುಂಬ ಕಾಯಿ ಮೂಗ್ತಾರ ಇತ್ತು. ಇಲ್ಲಿ ಮನೆಗೆ ಬಂದು ಹೂವು ಬಿಚ್ಚಿ ನೋಡೋಷ್ಟೊಳಗೆ ಎಲ್ಲ ಅಳ್ಳಿಬಿಟ್ಟಿತ್ತು. ಏನು ಮಾಡೋದು, ಹೂವೆಲ್ಲ ಅಳ್ಳೋಗಿದೆಯಲ್ಲ ಅಂತ ನಾನು ಇಷ್ಟು ವರ್ಷ ಬೆಟ್ಟದ ಮಲ್ಲಿಗೆ ಹೂವು ತತ್ತಿದ್ದೆ. ಈ ವರ್ಷ ನಾನು ಈ ಮಲ್ಲಿಗೆ ಹೂವನ್ನ ಹಾರ ಮಾಡೋಣ ಅಂತ ಇಷ್ಟವಾಗಿ ತಂದೆ. ಇಲ್ಲಿ ನೋಡಿದ್ರೆ ಹೂವೆಲ್ಲ ತುಂಬ ಅಳ್ಳೋಗಿತ್ತು. ಪರವಾಗಿಲ್ಲ, ಹಾರ ಮಾಡಿ ಇಟ್ಬಿಡೋಣ ಅಂಥೇಳಿ ಇದನ್ನು ಹಾರ ಮಾಡಿದೆ. ನಾನು ರಾತ್ರಿ 12 ಗಂಟೆನೇ ಆಯಿತು ಈ ಹೂವಿನ ಹಾರ ಮಾಡೋ ಅಷ್ಟೊಳಗೆ. ನಾನು ಪೂರ್ತಿ ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ. ಹೂವಿನ ಹಾರ ಯಾವ ಥರ ಬಂದಿದೆ ಅಂತ ದೇವಿಗೆ ಹಾಕಿದಾಗ ನೋಡೋಣ.